ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ BL ಸಂತೋಷ್ ಅವರ ವಿರುದ್ಧ ನಿಂದನೆ ಮಾಡಿದ ಆರೋಪವನ್ನು ಹೊತ್ತಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಬ್ರಹ್ಮ ಅವರ ಪೊಲೀಸರು ಇವತ್ತು ಉಜಿರಿಯ ನಿವಾಸದಿಂದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಒಂದು ನೋಟಿಸನ್ನು ನೀಡಲಾಗಿತ್ತು. ನಿನ್ನೆ ನೀವು ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂಥ ಒಂದು ನೋಟಿಸನ್ನು ನೀಡಲಾಗಿತ್ತು. ಆದರೆ ಅದಕ್ಕೆ ವಿಚಾರಣೆಗಾಗಿ ಹಾಜರಾಗಿರಲಿಲ್ಲ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಪೊಲೀಸರು ಸ್ವತಃ 30 ಪೊಲೀಸರು ಅಂದರೆ ಇನ್ಸ್ಪೆಕ್ಟರ್ ತಂಡ 30 ಪೊಲೀಸರೊಟ್ಟಿಗೆ ಬಂದು ಬೆಳಗ್ಗೆನೇ ಬಂದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದಕ್ಕೆ ಸಿಗ್ತಾಯಿದೆ. ಅದು ಬಂಧನವೋ ವಿಚಾರಣೆಯೋ ಎಲ್ಲವೂ ಕೂಡ ಮುಂದಿನ ಹಂತದಲ್ಲಿ ತಿಳಿದು ಬರಬೇಕಾಗುತ್ತೆ. ಅವರ ಮೇಲೆ 3 ಸೆಕ್ಷನ್ ಕೂಡ ಹಾಕಲಾಗಿತ್ತು. ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ BL ಸಂತೋಷ್ ಅವರ ಮೇಲೆ ಒಂದು ನಿಂದನೆ ಆರೋಪವನ್ನು ಮಾಡ್ತಾರೆ. ಅಂದರೆ ಅವರ ಮೇಲೆ ಒಂದು ಅವಹೇಳನಕಾರಿ ಪದವನ್ನು ಉಪಯೋಗಿಸಿರ್ತಾರೆ. ಧರ್ಮಸ್ಥಳ ಮತ್ತು BL ಸಂತೋಷ್ ಅವರ ಮಾತಿನ ಮಧ್ಯೆ ಅಂದರೆ BL ಸಂತೋಷ್ ಅವರು ಧರ್ಮಸ್ಥಳ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ವಿಚಾರದಲ್ಲಿ ಇವರ ನಿಂದನೆ ಆರೋಪ ಕೂಡ ಮಾಡಿರ್ತಾರೆ. ಅದರ ನಂತರ BJPಯ ಗ್ರಾಮ ಮಂಡಳದ ಅಧ್ಯಕ್ಷರಾಗಿರುವಂಥವರು ಒಂದು ಕೇಸನ್ನು ಹಾಕ್ತಾರೆ. ಪೊಲೀಸ್ ಸ್ಟೇಷನ್ ಮೆಟ್ಲೇರಿ BL ಸಂತೋಷ್ ಅವರಿಗೆ ಅವಮಾನ ಮಾಡಿದ್ದಾರೆ, BL ಸಂತೋಷ್ ಅವರನ್ನು ನಿಂದನೆ ಮಾಡಿದಂಥ ಆರೋಪದಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗುತ್ತೆ. 3 ಸೆಕ್ಷನ್ ಕೂಡ ಹಾಕಲಾಗುತ್ತೆ ಅವ್ರ ಮೇಲೆ. ಹಾಗಾಗಿ ನಿನ್ನೆ ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಗೆ ಕರೆದಿರ್ತಾರೆ. ನಿನ್ನೆ ಮಟ್ಟಣ್ಣನವ್ರನ್ನೂ ಕೂಡ ವಿಚಾರಣೆಗೆ ಕರೆದಿದ್ರು, ಅವ್ರು ಹೋಗಿದ್ರು. ಅದಾದ ನಂತರ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರು ಕೂಡ ವಿಚಾರಣೆಗೆ ನೋಟಿಸನ್ನು ಕೊಟ್ಟಿದ್ರು. ಆದರೆ ನೋಟಿಸಿಗೆ ಅವರು ಉತ್ತರವನ್ನು ಕೊಡಲಿಲ್ಲ ಮತ್ತು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವತಃ ಪೊಲೀಸರು ಉಜಿರೆಯ ನಿವಾಸಕ್ಕೆ ಬಂದು ಅವರನ್ನು ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಮುಂದಿನ ದಿನಕ್ಕೆ ಗೊತ್ತಾಗಬೇಕಾಗುತ್ತೆ. ಅವರನ್ನು ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಅಂದರೆ ಅರೆಸ್ಟ್ ಮಾಡಿದ್ದಾರೆ, ಅಥವಾ ವಿಚಾರಣೆಗಾಗಿ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಅದ ನಂತರ ಅವ್ರು ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ನಂತರ ದಿನಗಳೇ ಅಥವಾ ನಂತರ ಅಂದರೆ ಮಧ್ಯಾಹ್ನದೊಟ್ಟಿಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ಬಂಧನವೋ ಅಂದರೆ ಅರೆಸ್ಟು ಅಥವಾ ವಿಚಾರಣೆ ಎನ್ನುವುದು ಕೂಡ ಈಗ ಸದ್ಯಕ್ಕೆ ಯಾವುದು ಅಂದರೆ ಸ್ಪಷ್ಟತೆ ಸಿಗ್ತಿಲ್ಲ. ಒಂದಂತೂ ಸತ್ಯ, ಇವತ್ತು ಬ್ರಹ್ಮ ಅವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಉಜಿರೆ ನಿವಾಸಕ್ಕೆ ಬಂದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ಸಮಯದಲ್ಲಿ ಸ್ವಲ್ಪ ಗೊಂದಲ ಇತ್ತು. ವಾರೆಂಟ್ ಕೇಳಿದ್ರು, ನೋಟಿಸ್ ಕೇಳಿದ್ರು, ಎಲ್ಲವೂ ಕೂಡ ಕೇಳಿದ್ರು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ತಂಡ. ಹಾಗಾಗಿ ಆವಾಗ ಸ್ವಲ್ಪ ಗೊಂದಲದ ವಾತಾವರಣ ಇತ್ತು, ಸ್ವಲ್ಪ ಮಾತಿನ ಚಕಮಕಿ ಇತ್ತು. ಇವೆಲ್ಲವನ್ನು ನಿಭಾಯಿಸಿದಂಥ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಒಬ್ಬರನ್ನೇ ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆ ಪೊಲೀಸರ ಹತ್ರ ನೋಟಿಸ್ ಇರಲಿಲ್ಲ, ಅಥವಾ ಪೊಲೀಸರ ಹತ್ರ ಸಮನ್ಸ್ ಇರಲಿಲ್ಲ, ಅಥವಾ ಪೊಲೀಸರ ಹತ್ರ ವಾರೆಂಟ್ ಇರಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಎಲ್ಲವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟತೆ ಸಿಗುತ್ತೆ. ಅವರ ಬಂಧನ ಅಂದರೆ ಅರೆಸ್ಟ್ ಆಗಿದೆಯೋ ಅಥವಾ ಅವರ ವಿಚಾರಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ಮುಗಿದ ನಂತರ ಮುಂದಿನ ಡೇಟ್ ಕೊಟ್ಟು ಮತ್ತು ವಿಚಾರಣೆಗೆ ಸಹಕರಿಸುವಂತೆ ಕೇಳ್ತಾರೆ. ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಈ ಭೀಮನ ಕೇಸ್ ಒಂದು ಕಡೆ ನಡೀತಾ ಇದ್ದರೆ, ಭೀಮನ ತಲೆಬುರುಡೆ ರಹಸ್ಯ ಒಂದು ಕಡೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ಭೀಮನಿಗೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದಂಥ ಭೀಮನನ್ನು ಮುಂದಿಟ್ಟು ಈ ಧರ್ಮಸ್ಥಳ ಪ್ರಕರಣವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಮತ್ತು ಏನೆಲ್ಲ ಆಗಿದೆಯಲ್ಲ, ಈ ವಿಚಾರಣೆಯಲ್ಲಿ ಏನಾಗಿದೆ, SIT ತಂಡ ಯಾವೆಲ್ಲ ವಿಚಾರಣೆ ಮಾಡಿದೆ, ಮತ್ತು ಈ ಹಂತ ಭೀಮನ ತಲೆಬುರುಡೆ ಕೇಸ್ ಯಾವ ಹಂತಕ್ಕೆ ತಲುಪುತ್ತೆ ಎನ್ನುವ ವಿಚಾರಣೆ ಗೊಂದಲ ಅಥವಾ ಕುತೂಹಲ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಈ ಸುಜಾತ ಭಟ್ ಮತ್ತು ಭೀಮನ ಹಿಂದೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಬಂದೊದಗಿದೆ. ಯಾಕಂದರೆ ಅವರೇ ಇವರನ್ನು ಮುಂದೆ ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತದೆ. ಯಾಕಂದರೆ ಈ SIT ತಂಡ ಈಗ ಏನೆಲ್ಲ ಒಂದು ಸಾಹಸ ಮಾಡ್ಕೊಂಡು ಸಮಾಧಿ ಆಗುವಂಥ ಕೆಲಸ ಮಾಡಿದಿಲ್ಲ, ಅಲ್ಲಿ ಒಂದು ಬುರುಡೆ ಸಿಕ್ಕಲಿಲ್ಲ, ಒಂದು ಬಿಟ್ಟು ಯಾವುದೇ ಮಹತ್ವದ ಒಂದು ಸುಳಿವು ಸಿಕ್ಕಿಲ್ಲ. ಎಲ್ಲರ ಹಿಂದೆ ಧರ್ಮದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇರುವಂಥ, ಅಪಪ್ರಚಾರ ಮಾಡಲಿಕ್ಕಾಗಿ ಕೆಲವೊಂದು ಫಂಡನ್ನು ಪಡ್ಕೊಂಡು ಈ ತಂಡದವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಹೊತ್ತಿರುವಾಗ ಇದೀಗ ಒಬ್ಬೊಬ್ಬರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ನಿನ್ನೆ ಗಿರೀಶ್ ಮಟ್ಟಣ್ಣವರನ್ನ ಬೆಳ್ತಂಗಡಿ ಪೊಲೀಸರು ಕರೆದು ವಿಚಾರಣೆ ಮಾಡಿದ್ರು. ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇವೆಲ್ಲ ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ, ಯಾವ ರೀತಿಯಲ್ಲಿ ಸಂಕಷ್ಟ ತಂದೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದು ಸ್ಪಷ್ಟತೆ ಪ್ರಕಾರ ಇವರನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ. ಅದು ಅರೆಸ್ಟೋ, ಬಂಧನವೋ, ವಿಚಾರಣೆ ಮುಗಿದು ಯಾವ ಮನೆ ಕಳಿಸ್ತಾರೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಎಲ್ಲವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟತೆ ಸಿಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.